ಇವತ್ತಿನ ಮೆಗಾ ಫೋಕಸ್ನ ಮೂರನೆಯ ಸುದ್ದಿ ಅದು ಬಿಜೆಪಿಗೆ ಸಂಬಂಧಪಟ್ಟಿದ್ದು. ಬಿಜೆಪಿಗೆ ಸಂಬಂಧಪಟ್ಟಿದ್ದು ಅಂತಂದರೆ ಹಿರಿಯ ಬಿಜೆಪಿ ನಾಯಕ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಮತ್ತು ಅವರ ಮಗ ಸನ್ಮಾನ್ಯ ಗ್ರೇಟ್ 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 ಅವರ ಗೇಮ್ ಪ್ಲ್ಯಾನ್ಗೆ ಸಂಬಂಧಪಟ್ಟಿದ್ದು. ಹೌ ದೇ ಆರ್ ಪ್ಲೇಯಿಂಗ್, ತಂದೆ ಮಗ ಮತ್ತು ಸಿಸ್ಟಮೆಟಿಕಲಿ JDS ಅನ್ನು ಹೇಗೆ ಹೆಸರಿಲ್ಲದಂತೆ ಮಾಡೋದಕ್ಕೆ ಹೊರಟಿದ್ದಾರೆ ಅಂತ. ಇಟ್ ಇಸ್ ಕ್ವೈಟ್ ಇಂಟ್ರೆಸ್ಟಿಂಗ್. ಯಾಕೆಂದರೆ ರಾಜ್ಯಸಭಾ ಚುನಾವಣೆಯ ಸಂದರ್ಭದಲ್ಲಿ ಬಹಳ ಸಿಸ್ಟಮೆಟಿಕ್ ಆಗಿ ಆಟ ಆಡದವರು ವಿಜಯೇಂದ್ರ ಆ್ಯಂಡ್ ಯಡಿಯೂರಪ್ಪ. ಅವರ ಆಟದ ಮುಂದೆ ದೇವೇಗೌಡರು, ಕುಮಾರಸ್ವಾಮಿ ಅಂತ ಕುಮಾರಸ್ವಾಮಿ ಕೂಡ ತಲೆಬಾಗಬೇಕಾಯಿತು. ರಾಜಕೀಯ ಅಂದರೆ ಅದೇ ಕಣ್ರಿ, ಇಟ್ ಈಸ್ ಎ ಪ್ಲೇ. ಇದೊಂದು ಆಟ. ಅದು ಆ ಆಟದಲ್ಲಿ ಗಿಮೋಷನ್ ಏನೂ ಬಂದಕಾಗಿರಲ್ಲ. ಆದರೆ ಸನ್ಮಾನ್ಯ ದೇವೇಗೌಡರು ಕುಮಾರಸ್ವಾಮಿ ಎಲ್ಲ ತಪ್ಪು ತಿಳ್ಕೊಬಿಟ್ಟಿದ್ರು. ಮೋದಿ ಮತ್ತು ಅಮಿತ್ ಶಾ ನಮ್ಮ ಬಗ್ಗೆ ಅಪಾರವಾದ ಪ್ರೀತಿ ಗೌರವವನ್ನು ಇಟ್ಕೊಂಡಿದ್ದಾರೆ, ಅವರು ನಮ್ಮನ್ನು ಎಂದೂ ಕೈ ಬಿಡಲ್ಲ ಅನ್ನುವುದನ್ನು. ಆದರೆ ಅವರಿಗಂಥ ಯಾವುದೇ ಎಮೋಷನ್ ಇರಲಿಲ್ಲ. ಹಾಗಿದ್ದರೆ ಇಂಥ ಚೆಕ್ಮೇಟ್ ಏನಿದೆ, JDS ಚೆಕ್ಮೇಟ್ ಮಾಡಿದವರೇ ಯಡಿಯೂರಪ್ಪ ಆ್ಯಂಡ್ ವಿಜಯೇಂದ್ರ. ಮೊದಲಿಂದಲೂ ಕೂಡ ಈ ಒಂದು JDS ಮೇಲೆ ಯಡಿಯೂರಪ್ಪನವರಿಗೆ ನಂಬಿಕೆ ಇರಲಿಲ್ಲ, ವಿಜಯೇಂದ್ರ ಕೂಡ ಅಷ್ಟೇ. ಇದನ್ನು ಹಲವು ಸಂದರ್ಭದಲ್ಲಿ ಅಮಿತ್ ಶಾ ಜೊತೆ ಅವರು ಚರ್ಚೆ ಮಾಡಿದರು, ಹೇಳಿದರು. ಪಕ್ಷದ ಬೇರೆ ಬೇರೆ ಹಂತಗಳಲ್ಲಿ ನಾಯಕರಿಗೆ ಹೇಳಿದರು, JDS ನಂಬಿಕೆಗೆ ಅರ್ಹವಲ್ಲದ ಪಕ್ಷ ಅಂತ ಅವ್ರ ವಾದ ಆಗಿತ್ತು. ಇದೇ ಮೆಸೇಜನ್ನು ಕೊಡ್ತಾಯಿದ್ರು, ನೀವು ನಂಬಿದ್ರೆ ಗೂಟ ಹೊಡ್ಸ್ಕೊತೀವಿ, JDS ಯಾವ ಟೈಮಿಗೆ ಟೋಪಿ ತಿರುಗಿಸಿದಾಗ ಗೊತ್ತಾಗಲ್ಲ ಅನ್ನೋದು ಅವರ ಆರೋಪ ಆಗಿತ್ತು. ಆದರೆ ಯಾವಾಗ ಪಾರ್ಲಿಮೆಂಟ್ ಚುನಾವಣೆಯ ನಂತರ ಪ್ರತಿ ಸ್ಥಾನವೂ ಮುಖ್ಯ ಆಗಿತ್ತೋ ಆಗ BJPಯ ವರಿಷ್ಠರು JDS ಅನ್ನು NDA ತೆಕ್ಕೆಗೆ ತೆಗೆದುಕೊಂಡಿದ್ದರು, ನಂಬಿದಂತೆ ತೋರಿಸ್ತಿದ್ರು. ಕುಮಾರಸ್ವಾಮಿಯವರಿಗೆ ಮಂತ್ರಿ ಮಾಡಿದ್ರು, ಕೈಗಾರಿಕಾ ಖಾತೆ ಕೊಟ್ಟರು. ಬಿಡಿ, ಮೋದಿಯವರ ಸಂಪುಟದಲ್ಲಿ ಯಾರು ಮಂತ್ರಿ ಆದರೂ ಅವ್ರಿಗೆ ಎಷ್ಟು ಅಧಿಕಾರ ಇರುತ್ತೆ ಅಂತ ನೀವು ಮಂತ್ರಿಗಳಾದವ್ರಿಗೆ ಕೇಳಿ, ಯಾರು ನನ್ನ ನಿರ್ವಹಣೆ ಮಾಡ್ತಾರೆ ಅಂತ. ಅವ್ರನ್ನೆಲ್ಲ ನಿರ್ವಹಣೆ ಮಾಡೋದೇ PMO. PMO ಅಂದರೆ ಪ್ರೈಮ್ ಮಿನಿಸ್ಟರ್ಸ್ ಆಫೀಸ್, ಅಲ್ಲಿ ಆಫೀಸರ್ಸ್. ಮೋದಿಜಿಯವರ ಒಂದು ಗುಣ ಇದೆ, ಅವರು ರಾಜಕಾರಣಿಗಳನ್ನು ನಂಬಲ್ಲ, ಅವರು ಬ್ಯೂರೋಕ್ರಾಟ್ಸನ್ನು ನಂಬ್ತಾರೆ. ಸೊ ಈ ಬ್ಯೂರೋಕ್ರಾಟ್ಸ್ ಏನಿದೆ, ದೇ ಆರ್ ರನ್ನಿಂಗ್ ದ ಕಂಟ್ರಿ. ಬ್ಯೂರೋಕ್ರಾಟ್ಸ್ ಆರ್ ರನ್ನಿಂಗ್ ದ ಕಂಟ್ರಿ. ಸೊ ಅವ್ರಿಗೆ ಗೊತ್ತದು. ಆದರೆ ಅವರು ದಟ್ ದೇವೇಗೌಡರ ಜೊತೆ ಅಪಾರವಾದ ವಿಶ್ವಾಸವನ್ನು ಇನ್ನೊಂದು ತೋರಿಸಿದ್ರು. ದೇವೇಗೌಡರು ಅದನ್ನು ನಂಬಿದ್ರು. ಮನೆಗೆ ಬಂದಾಗ ಹೋಗಿ ಬಾಗಿಲಲ್ಲಿ ಇದು ಮಾಡೋದು, ಕೈ ಹಿಡ್ಕೊಳ್ಳೋದು ಎಲ್ಲ ಮಾಡ್ತಿದ್ರು ಅವರು ಮೋದಿಜಿ. ಅದನ್ನು ನೋಡಿದ ಇವರು ನಮ್ಮ ಬಗ್ಗೆ ಅಪಾರವಾದ ಪ್ರೀತಿ, ನಮ್ಮದು ನಡೆಯುತ್ತೆ, ಈ ಸ್ಟೇಟ್ ಲೀಡರ್ಸ್ನ ಯಾಕೆ ಕ್ಯಾರ್ ಮಾಡಬೇಕು ನಾವು ಅನ್ನೋ ಸ್ಥಿತಿಯಲ್ಲಿ ಕುಮಾರಸ್ವಾಮಿಯವರು ಬಂದುಬಿಟ್ಟಿದ್ರು. ಯಡಿಯೂರಪ್ಪ ಮತ್ತು ವಿಜಯೇಂದ್ರನ ಕ್ಯಾರೆ ಅಂತಿರಲಿಲ್ಲ. ಅವರು ಬೇರೆ ಬೇರೆ ಆಟ ಆಡೋದಕ್ಕೆ ಶುರು ಮಾಡಿದರು. ಅದ್ರ ಜೊತೆ ಮುಂದಿನ ಮುಖ್ಯಮಂತ್ರಿ ಯಾರು ಅನ್ನೋ ಬಗ್ಗೆ ಒಂದು ಪ್ರಚಾರ, ಕುಮಾರಣ್ಣ ವಾಪಸ್ ಬರ್ತಾರೆ, ಕುಮಾರಣ್ಣ ಮುಖ್ಯಮಂತ್ರಿ ಆಗಬೇಕು, ಈ ರೀತಿ ಸಿಸ್ಟಮೆಟಿಕ್ ಆದ ಒಂದು ಪ್ರಚಾರವನ್ನು ವ್ಯವಸ್ಥೆ ಮಾಡ್ತಾಯಿದ್ರು. ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಇಬ್ಬರು ಕೂತು ನೋಡ್ತಿದ್ದರು. ವಿಜಯೇಂದ್ರನ ಮುಖ್ಯಮಂತ್ರಿ ಮಾಡಬೇಕು ಅನ್ನೋದು ಯಡಿಯೂರಪ್ಪನವ್ರ ಆಸೆ. ಕುಮಾರಣ್ಣನಿಗೆ ಹ್ಯಾಂಗೆ ಮಾಡಿಬಿಡ್ತಾರೆ ಅವರು, ಒಳಗಡೆ ಬತ್ತಿ ಇಡೋದು ಹೆಂಗೆ, ರಾಜಕಾರಣ ಅಂದರೆ ಅಷ್ಟೇ ಕಣ್ರಿ, ಬತ್ತಿ ಇಡೋದು ಹೆಂಗೆ, ಹಿ ವಾಸ್ ಪ್ಲೇಯಿಂಗ್. ಸೊ ಈ ರಾಜ್ಯಸಭೆ ಚುನಾವಣೆಯ ಸಂದರ್ಭದಲ್ಲಿ ದೇವೇಗೌಡರ ಟಿಕೆಟ್ ತಪ್ಪಿಸುವುದರಲ್ಲಿ ಇವ್ರದ್ದು ಭಾಳ ಮಹತ್ತರ ಪಾತ್ರ ಇತ್ತು. ಒಂದು, ಅವರು ಹೈಕಮಾಂಡಿಗೆ ತಿಳಿಸಿದ್ದು, JDS ಅನ್ನು ನಂಬುವುದು ಕಷ್ಟ, ನಂಬಿಕೆಗೆ ಅನರ್ಹ ಅನ್ನೋದು ಒಂದು. ಎರಡನೆಯ, ದೇವೇಗೌಡರಿಗೆ ವಯಸ್ಸಾಗಿದೆ, ಆರೋಗ್ಯ ಸರಿ ಇಲ್ಲ, ಇನ್ನೇನಾದರೂ ವ್ಯತ್ಯಾಸ ಆಗಿಬಿಟ್ರೆ ಅವಾಗ ಮತ್ತೆ ಚುನಾವಣೆ ನಡಿಬೇಕಾಗುತ್ತೆ, ಹಾಗಾದರೆ ನಮ್ಮದು ಒಂದು ಸ್ಥಾನನೇ ಹೋಗ್ಬಿಡುತ್ತೆ, ನಮ್ಮ ರಾಜ್ಯಸಭೆ ಎಕ್ಸ್ಟ್ರಾ ಸ್ಥಾನ ಬೇಕು, ಈ ರೀತಿ ವಾದಗಳನ್ನ ಮಂಡಿಸೋತೊಡೆದ್ರು. ಅದ್ರ ಜೊತೆ ಕರ್ನಾಟಕದ ರಾಜಕಾರಣ ಕೂಡ ಬದಲಾಗಿತ್ತು ನೋಡಿ. ಕರ್ನಾಟಕದಲ್ಲಿ ಇದ್ದಕ್ಕಿದ್ದ ಹಾಗೆ ಮುಖ್ಯಮಂತ್ರಿಯ ಸ್ಥಾನ ಬದಲಾಯಿತು. DK ಶಿವಕುಮಾರ್ ಅವರು ಬಂದು ಕುಳಿತರು. ಅವರು ಬಂದು ಕುಳಿತ ಮೇಲೆ BJPಗೂ ಅನ್ಸೋಕ್ಕೆ ತೊಡಗಿದ್ದು, ಇನ್ನು
ಒಕ್ಕಲಿಗರ ಸಾಮ್ರಾಜ್ಯ ಏನಿದೆ ಅದು ಡಿ ಕೆ ಶಿವಕುಮಾರ್ ಕೈಗೆ ಬರುತ್ತೆ. ಅದು ಡಿ ಕೆ ಶಿವಕುಮಾರ್ ಕೈ ಮೇಲೆ ಬಂದ ಮೇಲೆ ಒಕ್ಕಲಿಗರ ಸಾಮ್ರಾಜ್ಯ ಸಲುವಾಗಿ ದೇವೇಗೌಡರ ಆ್ಯಂಡ್ ಕಂಪ್ನಿ ನಂಬ್ಕೊಂಡು ಏನು ಪ್ರಯೋಜನ? ಹಂಗೆ ಅನಿವಾರ್ಯ ಬಂದರೆ ವಿ ವಿಲ್ ಹ್ಯಾವ್ ಎ ಡೈರೆಕ್ಟ್ ಕಾಂಟ್ಯಾಕ್ಟ್ ವಿತ್ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಈಗಿನ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ ಮಾಡ್ಬೋದು. ಈ ರೀತಿ ಆಲೋಚನೆಗಳು ಬಂದ ತಕ್ಷಣ ಆಗಿದ್ದೇನು ಅಂದರೆ, ಒಂದು ಜೆ ಡಿ ಎಸ್ನ ಮಹತ್ವ ಬಿ ಜೆ ಪಿ ಹೈಕಮಾಂಡ್ ದೃಷ್ಟಿಯಲ್ಲಿ ಕಡಿಮೆ ಆಯಿತು ಅಂತ. ಅಂದರೆ ಇನ್ನು ಮುಂದೆ ಅವರು ದಕ್ಷಿಣ ಭಾರತದಲ್ಲಿ ಎಸ್ಪೆಷಲಿ ಒಕ್ಕಲಿಗರ ಬೆಲ್ಟ್ನಲ್ಲಿ ಜೆ ಡಿ ಎಸ್ ಪ್ರಭಾವ ಇನ್ನಷ್ಟು ಕುಂದಬಹುದು. ಜೆ ಡಿ ಎಸ್ ಪ್ರಭಾವ ಇನ್ನಷ್ಟು ಕುಂದಿದರೆ ಅವರ ಜೊತೆ ನಾವು ಮೈತ್ರಿ ಮಾಡ್ಕೊಂಡು ಚುನಾವಣೆ ಮಾಡೋ ಪ್ರಯೋಜನ ಆಗದಿದ್ದರೆ, ಸೊ ಈ ವಾದವನ್ನು ಯಡಿಯೂರಪ್ಪನವರು, ವಿಜಯೇಂದ್ರ ಅವರು ಹೈಕಮಾಂಡ್ ಮುಂದಿಡ್ತಾ ಇದ್ದರು. ದಿನದಿಂದ ದಿನಕ್ಕೆ ಜೆ ಡಿ ಎಸ್ ದುರ್ಬಲ ಆಗ್ತಾ ಇದೆ. ಇಂಥ ಸಿಚುವೇಶನ್ನಲ್ಲಿ ನಾವು ಇಂಡಿಪೆಂಡೆಂಟಾಗಿ ಹೋರಾಟ ಮಾಡೋದು ಬೆಟರು. ಬಿ ಜೆ ಪಿ ಏನಂತ ಅಂದ್ಕೊಂಡಿದ್ದು ಅಂದರೆ ಜೆ ಡಿ ಎಸ್ ಜೊತೆಗೆ ಹೋಗೋದ್ರಿಂದ ಲಾಭಕ್ಕಿಂತ ನಷ್ಟವೇ ಜಾಸ್ತಿ ಅನ್ನೋದನ್ನು ಅವರು ಕಮ್ಯುನಿಕೇಟ್ ಮಾಡೋದಕ್ಕೆ ಶುರು ಮಾಡಿದರು. ಇದು ಜೆ ಡಿ ಎಸ್ಗೂ ಗೊತ್ತಾಗಿಲ್ಲ ಅಂತ ಅಲ್ಲ, ಜೆ ಡಿ ಎಸ್ ಆಲ್ಸೋ ಟ್ರೈಡ್ ಇಟ್ಸ್ ಬೆಸ್ಟ್. ರಾಜ್ಯಸಭೆ ಚುನಾವಣಾ ಸಂದರ್ಭದಲ್ಲೇ ಅವರು ವಿಧಾನ ಪರಿಷತ್ತು ಮತ್ತು ರಾಜ್ಯಸಭೆ ಸೀಟಿಗೆ ತಮ್ಮದೇ ಆದ ಅಭ್ಯರ್ಥಿನ ಹಾಕಬೇಕು, ಮುಸ್ಲಿಮರು ಹಾಕ್ತೀವಿ, ಈ ರೀತಿ ಪ್ಲ್ಯಾನ್ ಮಾಡ್ತಾಯಿದ್ರು. ಆ ಪ್ಲ್ಯಾನ್ ಸುದ್ದಿ ನೇರವಾಗಿ ಬಿ ಜೆ ಪಿ ಹೆಡ್ ಕ್ವಾರ್ಟರ್ಸ್ಗೆ ಹೋಗ್ತಿತ್ತು. ಆದರೂ ಬಿ ಜೆ ಪಿ ಹೆಡ್ ಕ್ವಾರ್ಟರ್ಸ್ ಸೀರಿಯಸ್ ಹತ್ತಗಂಡಲೇ ಇಲ್ಲ. ಸೊ ದೇವೇಗೌಡರನ್ನೇ ಪ್ರಧಾನಿಯವರಿಗೆ ಆ ಸಂದೇಶ ಕಳಿಸಿದರು. ಕುಮಾರಸ್ವಾಮಿ ಅವರು ಮೀಟ್ ಮಾಡಿದರು, ಪ್ರಧಾನಿಯವ್ರನ್ನ ಮೀಟ್ ಮಾಡಿಬಿಟ್ಟು ಏನೋ ಕೊನೆಯ ಬಾರಿ ನಮ್ಮ ತಂದೆಯವರಿಗೆ ಒಂದು ಟಿಕೆಟ್ ಕೊಟ್ಟುಬಿಡಿ ಅಂತ ಹೇಳಿದರು. ಅದಕ್ಕೆ ಯಾವುದಕ್ಕೂ ಕೂಡ ಸನ್ಮಾನ್ಯ ಮೋದಿ ಆ್ಯಂಡ್ ಅಮಿತ್ ಶಾ ರಿಯಾಕ್ಟ್ ಮಾಡಲೇ ಇಲ್ಲ. ಇಟ್ ವಾಸ್ ರಿಯಲಿ ಶಾಕಿಂಗ್ ಟು ಜೆ ಡಿ ಎಸ್. 2 ದಿನಗಳ ಕಾಲ ಇವರು ವೇಟ್ ಮಾಡಿದರು, ಬರ್ಬೋದು ಒಂದು ಸಂದೇಶ, ನೋ ಸಂದೇಶ ಬರಲೇ ಇಲ್ಲ. ಸೊ ಬಿ ಜೆ ಪಿ ಒಂದು ಮೂಲಭೂತ ಗುಣಧರ್ಮ ಇದೆ, ಅವರು ಎಲ್ಲಿಯವರೆಗೆ ತಮಗೆ ಉಪಯೋಗ ಆಗುತ್ತೋ ಇಟ್ಕೊಂಡಿರ್ತಾರೆ. ಅದು ಆರ್ ಎಸ್ ಎಸ್ ಮೆಂಟಾಲಿಟಿನೇ ಹಾಗೆ, ಉಪಯೋಗ ಆಗಲ್ವ ಎತ್ತು ಒಗಿತಿರ್ತಾರೆ. ಈಗ ಆದದ್ದು ಹಾಗೆ, ಜೆ ಡಿ ಎಸ್ಸನ್ನು ಎತ್ತಿ ಒಗೆಯುವ ಸ್ಥಿತಿಗೆ ಬಿ ಜೆ ಪಿ ಬಂದಂತೆ ಕಾಣುತ್ತೆ. ಹಾಗಿದ್ದರೆ 2028ರ ಚುನಾವಣೆಯಲ್ಲಿ ಈ ಮೈತ್ರಿ ಉಳಿಯುತ್ತಾ? ಇವತ್ತು ನಾನು ಹೇಳ್ತೀನಿ, ಐ ಹ್ಯಾವ್ ಮೈ ಓನ್ ಡೌಟ್ಸ್. ನನಗೆ ಅನುಮಾನ ಇದೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ನಡುವಿನ ಮೈತ್ರಿ ಉಳಿಯುತ್ತೆ ಅಂತ ನನ್ನ ನಂಬಿಕೆ ಇಲ್ಲ. ಆದರೆ ಜೆ ಡಿ ಎಸ್ಸಿಗೆ ಬೇಕಾಗಿದೆ, ಕುಮಾರಸ್ವಾಮಿ ಅಟ್ಲೀಸ್ಟ್ ಮಂತ್ರಿ ಸ್ಥಾನ ಆಧಾರ ಉಳಿಸ್ಕೋಬೇಕಾಗಿದೆ. ದೇವೇಗೌಡರಿಗೂ ಮುಂದಿನ ದಾರಿ ಕಾಣ್ತಾ ಇಲ್ಲ, ಯಾಕಂದರೆ ದೇ ಹ್ಯಾವ್ ನೋ ಅದರ್ ಆಪ್ಷನ್. ನಾವು ಅವರಿಗೆ ಆಪ್ಷನ್ ಇಲ್ಲ ಅನ್ನುವುದೇನೆ ಬಿ ಜೆ ಪಿಗೆ ಒಂದು ಆಪ್ಷನ್ ಆಗಿದೆ. ದೇ ಆರ್ ಪ್ಲೇಯಿಂಗ್. ಸೊ ಯಡಿಯೂರಪ್ಪ ಆಗಲಿ, ವಿಜಯೇಂದ್ರ ಆಗಲಿ, ಸೊ ಈ ಬಿ ಜೆ ಪಿಯ ಸಂಬಂಧವನ್ನು ಕಡಿದುಕೊಳ್ಳುವುದಕ್ಕೆ ಅವರು ಸಿದ್ಧರಾಗಿದ್ದಾರೆ. ಹೈಕಮಾಂಡ್ ಏನು ಮಾಡುತ್ತೆ, ಹೈಕಮಾಂಡ್ ಒಪ್ಪುತ್ತಾ ಗೊತ್ತಿಲ್ಲ. ಪಾಲಿಟಿಕ್ಸ್ನಲ್ಲಿ ಹೀಗೆ ಅಂತ ಹೇಳೋಕ್ಕಾಗಲ್ಲ. ದಟ್ ಇಸ್ ಅ ಸಿಚುವೇಶನ್. ಇದು ಇವತ್ತಿನ ಮೆಗಾ ಫೋಕಸ್. 3 ಸುದ್ದಿಗಳನ್ನ ತಮಗೆ ತಲುಪಿಸಿದ್ದೀನಿ. ಸೊ ಮತ್ತೆ ನಾಳೆ ಭೇಟಿ ಮಾಡೋಣ, ಸುದ್ದಿಯೊಂದಿಗೆ ಬರ್ತೀನಿ.